ಏಕ್ ಅಲ್ಲಾಲಿಂದ ಲೋಕ ಆಗ್ಯದ ದುಸ್ರಾ ಕ್ಯಾಬಿನ ಅಂತ ಹೇಳ್ತದ. ಹೌದು ಏನು ಕುರಾನ್? ಹೌದಲ್ರಿ ಹೇಳ್ತದ. ಕುರಾನ್ ಏನದು ಮನುಷ್ಯರು ಬರ್ದಿದ್ದಲ್ಲ, ಸಾಕ್ಷಾತ್ ಪರಮಾತ್ಮನ ಮುಖದಿಂದ ಮಾತ್ರ ಅದು ಇಳಿದದ. ಮೊದಲು ಕುರಾನ್ ಎಷ್ಟು ಅಧ್ಯಾಯ ಇತ್ತು? 27 ಅಧ್ಯಾಯ ಇತ್ತು ಕುರಾನ. ತದನಂತರ ಹಜರತ್ ಉಸ್ಮಾನ್ ಬಿನ್ ಅಫಾನ್ ಮೊಹಮ್ಮದ್ ಪೈಗಂಬರ್ ಕಾಲಕ್ಕೆ 3 ಅಧ್ಯಾಯಗಳು ಇಳಿದು. ಇದು ಎಲ್ಲಿ ಇಳಿದಪ್ಪ? ಮೊದಲು ಕುರಾನ ಗಾರೆ ಹೀರಾ ಅನ್ನುವಂಥ ಪವಿತ್ರವಾದಂಥ ಸ್ಥಳದೊಳಗೆ ಇಳಿದ ಕುರಾನ. ತದನಂತರ 3 ಅಧ್ಯಾಯ ಕುಡ್ಕೊಂಡು ಎಷ್ಟಾಯ್ತು? 30 ಅಧ್ಯಾಯ ಕುರಾನ್ ಅದ. ಆ 30 ಅಧ್ಯಾಯ ಕುರಾನ್ ಒಳಗೂ ಸಹಿತಕ್ಕೆ ಏನಂತ ಬರ್ದಾರ ಅವರು? ಪಾರ್ವತಿ ಅನ್ನುವಂಥ ಶಬ್ದ ಒಂದು ಅಧ್ಯಾಯದೊಳಗೆ ಸಹಿತಕ್ಕೆ ಬರ್ದಿಲ್ಲ ಅಂತ ಹೇಳ್ತಾರ ಅವರು. ಈಕಿ ಪೀರ್ಮ ಏನ್ ಹೇಳಕತ್ತಾಳ ಪಿಚ್ಚಗಣ್ಣಕ್ಕಿ? ನಿನ್ನೆ ಅಲ್ದೆ ಮಾನ್ಯ ಹುಟ್ಟಾಳಿಕಿ ಈಕೇನ್ ಅವಾಗ ಇದ್ದಿದ್ದಿಲ್ಲ. ನಾವೇನ್ ಅವಾಗ ಪರಮಾತ್ಮಗೆ ಹೇಳಿಲ್ಲ ಮುಂದೆ ಕಲಿಯುವುದಾಗ ನಾವು ಹುಡ್ತೀವಿ ಹಿಂಗೆ ಬೆಳೆಸಿ ಹಾಡ್ತೀವಪ್ಪ ಹಿಂಗೆ ಬರೀ ಕುರಾನ್ ಅಂತ ನಾವು ಅವನಿಗೆ ಹೇಳಿಲ್ಲ. ಅವ ಇದ್ದಂಗೆ ಬರ್ದಾನ, ಅವ ಇದಕ್ಕಿದ್ದಂಗೆ. ಅವನು ಯಾಕ್ರಿಪ್ಪ ಶನಮುಖನು ಅಂತಾನಲ್ಲ, ಏನತ್ತ? ತಾಯಿಗೆ ನೋಡೇ ಸೇರಿಲ್ಲ ಅವ ಪರಮಾತ್ಮ ಒಂದೇ ಕೈಲಿ ನಮಸ್ಕಾರ ಮಾಡ್ಯಾನ. ತಾಯಿಗೆ ಅವ ನೋಡೇ ಸೇರಿಲ್ಲ, ತಾಯಿಗೆ ಸನ್ನಿನೇ ಬರ್ಕೊಟ್ಟಿಲ್ಲವ. ಹೌದು. ಇವ್ರ ಯಾಕೆ ಅವ್ರದ್ದು ಹಿಂಗೆ ಮಾಡ್ದವ್ರ? ಏನಾದ್ರು ಸೊಂಡ್ರಕ್ ಹೋಗಿ ನೋಡ್ರಿ, ಹೆಣ್ಮಕ್ಳು ಹೋಗಂಗಿಲ್ಲ ಅಲ್ಲಿ. ಸೊಂಡ್ರಕ್ಕ ನಮ್ ಗಂಡಸ ಮಕ್ಳು ಎಲ್ಲಾರು ಹೋಗಿ ಬರ್ತಾರ ಗುಡ್ಡದ ಮ್ಯಾಗ. ಹೌದಪ್ಪ, ಹೆಣ್ಮಕ್ಳು ಯಾಕೆ ಹೋಗಂಗಿಲ್ಲ? ಇವ್ರ ಹೆಣ್ಮಕ್ಳು ಒಬ್ಬರೇ ಹೋಗಿ ಬಾ ಅಂತ ಹೇಳ್ರಿ, ತಾಕತ್ತಿತ್ತಂದ್ರಿ ಇವ್ರು ಬಲ್ಯಾಕ. ಹೌದಪ್ಪ, 7 ಜನ್ಮ ರಂಡೇರಾಗಿ ಹುಟ್ಟಬೇಕಾಗ್ತದ ಇವ್ರು. ಹೌದಪ್ಪ, ಶಾಪ್ ಕೊಟ್ಟನವ ಹಿಂಗ. ಹೌದು, ನನ್ನ ಬಲ್ಲಿ ಸನ್ಯಾಕ ಬಂದ್ರೆ ಅಂದ್ರೆ ನೀವು 7 ಜನ್ಮ ರಂಡೇರಾಗ್ರ ತಿಳ್ಕೊಂಡು ಶಾಪ್ ಕೊಟ್ಟನವ. ಕೇಳ ಚಿಮಣಿ ಮುಗಿನವನ ಈ ಕಡೆ ಕೇಳು. ಎಂತ ಪವರ್ ನಮ್ ಬಲ್ಯಾಕದ. ಆ ಕುರಾನ್ ಬರೆದವ್ರು ಆದ್ರೂ ಸಹಿತ ಏನ್ ಹೇಳ್ಯಾರ? ಏಕಲಾಲಿಂದ ಲೋಕ ಆಗ್ಯದ ದುಸ್ರಾ ಕ್ಯಾಬಿನೈ. ಅಂದ್ರೆ ಈ ಶರೀರ ತಯಾರಾಗಬೇಕಾದ್ರೆ ತಂಗಿ ಶರೀರದವ್ ತಯಾರು ಮಾಡಿಲ್ಲ. ಇದಕ್ಕ ಶರೀರನು ಇದ್ದಿದ್ದಿಲ್ಲ ಅವನಿಗೆ, ಕೈ ಇಲ್ಲ ಕಾಲಿಲ್ಲ ಏನೇನು ಇದ್ದಿದ್ದಿಲ್ಲ ಅವನಿಗೆ. ಆದಮ್ ಸುಲ್ಯ ಪೈಗಂಬರ್ ರಚನೆ ಆದ ಬಳಿಕ ಈ ನಮ್ಮ ಮಸೀಬ್ನಾಳ ಮಾಮ ಹವಾ. ಹೌದಪ್ಪ, ಹೆಣ್ಣ. ಮಾಮ ಹವಾ ಅಂದ್ರೆ ಯಾರು? ಹೆಣ್ಣ. ಈ ಮಾಮ ಹವಾಗ 50 ವರ್ಷಕ್ಕೆ ತಯಾರು ಮಾಡಿನ ಅಂತ ಹೇಳ್ತಾನ ನಾವು. ಮತ್ತೆ ನಮಗಿಂತಲೂ ಇದು 50 ವರ್ಷ ಸಣ್ಣಕ್ಕಿ ಪಿಚ್ಚಗಣ್ಣಕ್ಕಿ. ನಮ್ಕ ದೊಡ್ಡಕ್ಕೆ ಹೆಂಗ ಆಡ್ತಾಳ? ಮತ್ತೆ ಈ ಶರೀರಕ್ಕೆ ನಮಗೆ ಹ್ಯಾಂಗೆಲ್ಲ ಈ ಜಗತ್ತೆಲ್ಲ ಈಕೆ ಹ್ಯಾಂಗ ಹಾಡೋಳು ಚಾವಣಕ್ಕಿ ಅಂತ ನನ್ನ ಸಂಶಯ ಬರ್ಲಾಗತ್ತೆ. ಈಗ ಲೌಕಿಕದಾಗ ಆದ್ರೂ ವಿಚಾರ ಮಾಡ್ರಿ, ಈಕಿ ಹ್ಯಾಂಗ ಹೆಚ್ಚಿಗತ್ತೀರಿ ನೀವು? 100 ರೂಪಾಯಿ ನನಗೆ ಪಗಾರ ಇತ್ತಂದ್ರೆ ಈಕಿಗೆ ಅರ್ಧ ಎಷ್ಟು ಇರ್ತದ? 50 ರೂಪಾಯಿ. ಮತ್ತೆ ನನಗೆ 50 ರೂಪಾಯಿ ಇತ್ತಂದ್ರೆ ಈಕಿಗೆ ಎಷ್ಟು ಇರ್ತದ? 25. ನನಗೆ 25 ಇತ್ತಂದ್ರ 12.5 ಕೂಲಿ ಈಕಿ. ಫುಲ್ ಪಗಾರದವ್ ನಾನು. ಮನಗ ನಿನಗೆ ಎಷ್ಟು ಅಂತರದ ನೀ ಇಲ್ಲೇ ವಿಚಾರ ಮಾಡು. ಅದಕ್ಕೆ ಹೇಳಕತ್ತಾಳ ತಂಗಿ. ಅದಕ್ಕ ಈ ಜಗತ್ತೇ ಏನು ಉತ್ಪತ್ತಿ ಮಾಡ್ಯಾನಲ್ಲ, ಅವನು ಬಲ್ಯಾಕೇನು ಹೆಣ್ಣು ಇಲ್ಲ, ಏನು ಇಲ್ಲೇ ಇಲ್ಲ, ಒಬ್ಬನೇ ಅವದಾನವ ಜಗತ್ತೊಳಗ. ಅವನಿಗೆ ಮಾತ್ರ ಈ ಜಗತ್ತೇ ಎಲ್ಲ ಉತ್ಪತ್ತಿ ಆಗ್ಯಾವ. ನೋಡ ಮತ್ತೊಮ್ಮೆ ಎದ್ದಾಗ ತಾಯಿ ಏನೇನು ಹೇಳ್ತಾಳ. ಯಾಕಡೆ ಹಾದಿ ಹಿಡಿತಾಳ ನೋಡಬ್ರಿ. ಏ ಹುಟ್ಟಿ ಹುಟ್ಟಿ ನೀನು ಮತ್ತೆ ಸತ್ತು ಹುಟ್ಟಿ, ಹುಟ್ಟಿ ಹುಟ್ಟಿ ನೀನು ಮತ್ತೆ ಸತ್ತು ಹುಟ್ಟಿ, ಒಟ್ಟಿಗೆ ಎಷ್ಟಾಗ್ಯದ ಲೆಕ್ಕ, ಹುಡುಗಿ ಒಟ್ಟಿಗೆ ಎಷ್ಟ ಆಗ್ಯದ ಲೆಕ್ಕ. ಹುಟ್ಟಿದ ಸರ್ತಿಗೊಮ್ಮೆ ಕೊಟ್ಟು ಕೊಟ್ಟು ಹೋಗುವುದಕ್ಕ ಎಷ್ಟೆಷ್ಟ ಬೇಕ್ರೆ ಜಾಕ. ಹುಟ್ಟಿದ ಸರ್ತಿಗೊಮ್ಮೆ ಕೊಟ್ಟು ಕೊಟ್ಟು ಹೋಗುವುದಕ್ಕ ಎಷ್ಟೆಷ್ಟ ಬೇಕ್ರೆ ಜಾಕ. ಗಂಗಾ ಜಡಿ ಒಳಗೆ ಇಟ್ಕೊಂಡಾಣ ಅಂದ ಕೂಡಲೇ ಏನು ಸಂಶಯ ಬಂದದ ಹೆಣ್ಮಗಳಿಗೆ? ನಿಮ್ಮ ಪರಮಾತ್ಮನ ನೆತ್ತಿ ಮ್ಯಾಗ ನಾ ಕೂತೀನಂದ್ರೆ ನಾನೇ ಹೆಚ್ಚ. ನೀ ಹಂಗೆ ಹೆಚ್ಚಾಗ್ತಿದಿ ಪರಮಾತ್ಮ ಅಂತ ಕೇಳ್ತಾಳಕಿ. ಹೌದು, ಹುಚ್ಚುಗೊಟ್ಟೆ ಆಕಿ ಯಾಕೆ ಬಂದು ಡೊಗ್ಗ್ಯಾಳಲ್ಲ ಅನ್ನೋದು ನಿನಗೇನು ಗೊತ್ತದ? ಹೌದಲ್ರಿ ಮಾಸ್ತರ, ಇವ್ರು ಗಂಗಾ ಇದ್ದಾಕಿ ಯಾಕೆ ಬಂದು ಡೊಗ್ಗ್ಯಾಳಲ್ಲಿ? ಯಾಕೆ ಬಂದಲ್ರಿ ಮಾಸ್ತರ? ದೊಡ್ಡ ಕೆಲಸಕ್ಕೆ ಬಂದಳ ಅಂತ ಸುಮ್ಮನೆ ಬಂದಿಲ್ಲ ಆಕಿ, ತಾನಾಗೆ ಬಂದು ಡೊಗ್ಗ್ಯಾಳಲ್ಲಿ. ಅವ ಏನು ತಗೊಂಡ್ಕಿ ನಾ ನೆತ್ತಾಗ ಇಟ್ಕೊಂಡನೇನವ? ಅವನಿಗೇನು ಕತ್ತಿತ್ತು ಅಕಿನದಿಂದ? ಪಾತಾಳ ಲೋಕದೊಳಗೆ ಬೆಂಕಿ ಹತ್ತಿತ್ತು, ಬಬ್ಬಿ ಹೊಡಿಲಕತ್ತಿಳಿಕಿ ಗಂಗಾ ಬಂದಕ್ಕೆ ನಾನು ಜಡ್ಯಾಕ ಕುಂದ್ರ ಅಂದ ಕೂಡಲೇ ಅವಾಗ ಬಂದು ಇಕ್ಕಿ ಮೆಟ್ ಮಾಡ್ಯಾಳ. ಯಾರು? ಗಂಗಾ. ಜಡ್ಯಾಕ ಕೂತಾಗ ತಣ್ಣಗಾಗ್ಯದ ಮೈ, ತನ್ನದು ಮುಚ್ಕೊಳ್ಳೋ ಸಂಬಂಧ ಆಗಿ ಬಂದು ಕೂತಾಳಕಿ. ಹೌದಪ್ಪ, ಸಾಯ ಉಳ್ದಾಳ. ಖರೆ ಗಂಗಾಗಿ ಇಟ್ಕೊಂಡಾಳ ಅಂದ ಕೂಡಲೇ ನನಗೆ ಸಂಶಯ ಬರ್ಲಾಗತ್ತದ. ಆಮೇಲೆ ಜಡ್ಯಾಗೆ ಕೂತಾಳು ಒಂದು ಜಾಗದಾಗ ಇಳಿಸ್ಯಾನ ಅವ ಪರಮಾತ್ಮಕಿ. ಇಳಿಸ್ಯಾನ, ಅದು ಯಾವ ಜಾಗದಾಗ ಇಳಿಸ್ಯಾನ ಕೇಳ್ತ್ರಿ? ಹೆಣ್ಮಗಳಿಗೆ
ಅವ್ರ ಹಿಂದಿಂದವ್ರು ಪಗಾರ ತಗೋತ ಅವ್ರಿಗೆ ಕೇಳಂಗಿಲ್ಲ. ಅವ್ರು ಕೂಡ ನಮ್ಮ ತಕರಾರಿಲ್ಲ. ಹೌದು, ಮುಂದೆ ಹಾಡಕ್ಕೆ ಬಂದಾಳಲ್ಲ ಆಕಿ ಕೂಡ ನಮ್ಮ ತಕರಾರು. ಅವ್ರ ತಕರಾರು. ಹಾ, ಗಂಗಾಗ ಒಂದು ಜಾಗದಾಗ ಇಳಿಸ್ಯಾನ ನಮ್ಮ ಪರಮಾತ್ಮ. ಎಲ್ಲಿ ಇಳಿಸನ ಜಾಗ ಯಾವುದು? ಮತ್ತ ಈ ಕಾಮನಾಗಿ ನಾವು ವಿಚಾರ ಮಾಡಮ್ರಿ. ಹೌದು. ಮುಂಜಾನೆ ಆದ ಕೂಡಲೇ ನಮ್ಮ ಕೆಲಸಗಳು ಏನಿರ್ತಾವ, ಬೈಲ್ಕಡಿ ಕಾಲ್ ಮಾಡಿ ಎಲ್ಲ ಹೋಗುದಿರ್ತಾವಿಲ್ಲ. ಇರ್ತಾವ. ಮತ್ತೇನಕ್ಕೆ ಅಲ್ಲೇ ಒಳಗೆ ಕೂತು ಮಾಡ್ಯಾಳು, ಮತ್ತೆ ಕಡ್ಯಾಕ್ ಬಂದಕ್ಕೆ ಮಾಡ್ಯಾಳು. ಬೇಕಲ್ಲ. ಮತ್ತೆ ಕಾಯಂ ಹಾಕಿ ಗಂಗಾ ಜಡ್ಯಾಕ ಕೂತಾಳಪ್ಪ ಅಂತಂದ್ರ ಇವೆಲ್ಲ ಕೆಲಸಗಳು ಎಲ್ಲಿ ಮಾಡ್ಲಕತ್ತಾಳಕಿ. ಕಾಯಂ ಕುಂತಿಲ್ಲಲ್ರಿ ಮಾಸ್ತರ್. ಜಳಕ ಮಾಡುದು, ಬಾತ್ರೂಮ್ ಹೋಗುದು, ಇವೆಲ್ಲ ಕೆಲಸ ಎಲ್ಲಿ ಮಾಡ್ಲಕತ್ತಾಳ? ಏನು ಕಡ್ಯಾಕ್ ಬಂದ್ ಮಾಡ್ಲಕತ್ತಾಳು, ಏನು ಜಡ್ಯಾಕ ಕೂತೆ ಮಾಡ್ಲಕತ್ತಾಳ? ಹೌದೌದು. ಸಂಶಯ ಬರ್ಬೇಕಲ್ಲ, ಕೇಳ್ಬೇಕಾಗ್ಯದ. ಹೆಣ್ಮಗಳು ಭಾಳ ಹುಷಾರಿದ್ದಂಗೆ ಕಾಣ್ತಾಳ. ಹೌದಲ್ರಿ ಮಾಸ್ತರ್. ಅದಕ್ಕೆ ಕರ್ಸ್ಯಾರಿ ಈ ವರ್ಷ ನಮಗೆ ಕಡ್ಯಾದ ಗಡಿ. ಹೌದು. ಕರ್ನಾಟಕ ಮಹಾರಾಷ್ಟ್ರ ಎಲ್ಲಿ ಬೇಕಾದ್ರೆ ಜೈಬೇರಿ ಪಡೆದಾಳ. ಹೌದೌದು. ಯಾರು? ವಿದ್ಯಾಶ್ರೀ ಮಸ್ಮಿನಾಳ ಅವರು. ಮಸಗೋತೆ ಹೊಂಟಾಳ. ಹೌದೌದು. ಹಿಂಗೆ ಮಸಗೋತೆ ಎಷ್ಟು ಹೋಗ್ಯಾವ ಇಂಥವು. ಹೌದಲ್ರಿ ಮಾಸ್ತರ್. ಈಗ ಮಸಿಲಾಕತ್ತಾಳ ನೋಡಮ್, ಏನೇನು ಹೇಳ್ತಾಳ ನೋಡ. ಮತ್ತೆ ಏ ಹುಟ್ಟಿ ಹುಟ್ಟಿ ನೀನು ಮತ್ತೆ ಸತ್ತು ಹುಟ್ಟಿ ಒಟ್ಟಿಗೆ ಅಷ್ಟಾಗ್ಯಾವ ಲೆಕ್ಕ. ಹುಡುಗಿ ಒಟ್ಟಿಗೆ ಅಷ್ಟ ಆಗ್ಯಾವ ಲೆಕ್ಕ. ಹುಟ್ಟಿದ ಸರ್ತಿಗೊಮ್ಮೆ ಕೊಟ್ಟು ಕೊಟ್ಟು ಹೋಗುವುದಕ್ಕ ಎಷ್ಟೆಷ್ಟ ಬೇಕ್ರೆ ಜಾಕ. ಕೊಟ್ಟಿದ್ದು ಕೊಟ್ಟಲ್ಲೇ, ಇಟ್ಟಿದ್ದು ಇಟ್ಟಲ್ಲೇ, ಗಂಟ ಕಟ್ಟಾಳ ಬಿಟ್ಟು ಹೋಗೋದಕ. ಹುಡುಗಿ ಗಂಟ ಕಟ್ಟಾಳ ಬಿಟ್ಟು ಹೋಗೋದಕ. ಬಂಟರು ಬಂದು ನಿನ್ನ ಸೊಂಟ ಸೊಂಟ ಒದ್ದಾರು ಪಟ್ಟ ಹೋಗ ನೀನು. ಬಂಟರು ಬಂದು ನಿನ್ನ ಸೊಂಟ ಸೊಂಟ ಒದ್ದಾರು ಪಟ್ಟ ಹೋಗ ನೀನು. ಬಾಜರ್ಕಾಗಿ ಬಲು ಹಿಗ್ಗಿಲ ಬಂದಿದೆ ತಂಗಿ. ಬಾಜರ್ಕಾಗಿ ಬಲು ಹಿಗ್ಗಿಲ ಬಂದಿದೆ ಹುಡುಗಿ. ಅದಕ್ಕೆ ಹೊಸದಾಗಿ ತೋರಿಸೋ ಟೈಮ್ದಾಗ ಭಾಳ ಹಿಗ್ಗ. ಯಾರಿಗೆ? ಯಾರಿಗ್ರಿ ಮಾಸ್ತರ? ಹುಡುಗ ನೋಡ್ಲಕ್ ಬರ್ತಾನೆ ಈಕಿನ ಮನಿತಾನ. ಹುಡುಗ ಮನಿತಾನ ನೋಡ್ಲಕ್ ಬಂದಾಗ ಒಂದು 4-5 ಮಂದಿ ಹಿರಿಯರಿಗೆ ಕರ್ಕೊಂಡು ಬರ್ತಾನ. ಅವ್ ಬರೋ ಟೈಮ್ದಾಗ ಸುಮ್ಮನೆ ಬರಂಗಿಲ್ಲ, ಅವ್ ಒಬ್ಬನೇ ಬರಂಗಿಲ್ಲ. ಹಿರಿಯರಿಗೆ ಯಾಕೆ ಕರ್ಕೊಂಡ್ ಬರ್ತಾನ? ಯಾಕೆ ಕರ್ಕೊಂಡ್ ಬಂದಲ್ರಿ ಮಾಸ್ತರ? ಹಂಗ ಹಿಂಗ ನಡೆಯಂತ ಹೆಣ್ಣಿಗೆ ಮಗನ ಹಗ್ಗ ಹಚ್ಚಿ ಕಟ್ಟಿ ಆಳ ಮಗನ ಅಂತಾರ ಅವ್ನಿಗೆ. ಹಂಗ ಹಿಂಗ ಜಿಗಿದಾಡಕತ್ತಂದ್ರ ಕರ್ತವ್ ಅವ್ನು ಮನಗಣ ಮನ್ಸಕ್ ಕಟ್ಟಿ ಹಗ್ಗ ಹಾಕಿ ಕಟ್ಟಿಗೆ ಹಾಳಾಕಿ ಮಗಳಿಗೆ ನೋಡಮ್ ಹಾಕಿ ಹ್ಯಾಂಗ ಜಿಗಿದಾಡ್ತಾವ ನೋಡಮತ್ತಾರ. ಎಂತ ಪವರ್ ಇರ್ತದ ನಮ್ಮ ಅಪ್ಪನ ಬಲ್ಲಿ. ಯಾಕ ಹೌದು ಅವ ಜೋಡ್ ಕರ್ಕೊಂಡ್ ಬರ್ತಾನ ಒಂದು 4-5 ಮಂದಿ ಗಂಡಸ. ಯಾರಿಗೆ? ನಮ್ಮ ಮುದುಕರಿಗೆ. ಯಾಕ? ಇವ್ರು ಕೂಡ ಸಂಸಾರ ಮಾಡಿರ್ತಾನೆ. ಇದಕ್ಕೆ ಹೆಂಗ್ ಆಳ್ಬೇಕು, ಏನ್ ಮಾಡ್ಬೇಕು, ಹೆಂಗ್ ಚೆಕ್ ಮಾಡ್ಬೇಕು, ಆಕೆ ಕೂಡ ಮಾತಾಡ್ಸ್ಬೇಕಾದ್ರೆ ಹೆಂಗ್ ಮಾತಾಡ್ಸ್ಬೇಕು ಎಲ್ಲ ಗೊತ್ತಾಗಲಿ ನಮ್ಮ ಹುಡುಗ ತಿಳ್ಕೊಂಡು ಬಂದಿರ್ತಾರ ಅವ್ರು 4 ಮಂದಿ. ಹೌದಲ್ರಿ? ಸುಮ್ಮನೆ ಬರ್ತಾರೇನ್ರಿ? ಬರಂಗಿಲ್ರಿ ಮಾಸ್ತರ. ಬಂದ ಕೂಡಲೇ ಅವ್ರು ಏನ್ ಮಾಡ್ತಾರೆ ಹಿರಿಯರೆಲ್ಲ? ಮೊದಲಿಕ್ಕಿನ ತಾಯಿ ತಂದೆ ಹೆಸರ, ಅಕ್ಕಂಗಿದರು, ಅಣ್ಣತಮ್ಮದ್ರ ಹೆಸರ ಎಲ್ಲಾರ್ದು ಕೇಳ್ತಾರ. ಮನಿ ದೇವ್ರು ಯಾವುದು ಇದೆಲ್ಲ ಕೇಳಿಕೆ ಹಿಂದ್ರಗಡೆ ಏನ್ ಮಾಡ್ತಾರ? ಏನ್ ಮಾಡ್ತಾರ್ರಿ? ಹುಡುಗಿ ಉಡ್ಯಾಗ ಇಡ್ತಾರೆ ಎಲ್ಲ ಬಾಳೆಹಣ್ಣ, ಕುಕುಮ, ಇಂಥವೆಲ್ಲ ಸಕ್ರಿ ಪುಡಿ ಎಲ್ಲ ತಂದಿರ್ತಾರಲ್ಲ. ಹುಡುಗಿ ಉಡ್ಯಾಗ ಹಾಕಿ ಒಯ್ದಕ್ಕೆ ಜಗಲಿ ಮ್ಯಾಗ ಇಡು ತಂಗಿ ಅತ್ತಾರ. ಮತ್ತೊಂದು ಜಾಗದಾಗ ಒಯ್ದು ಇಡು ಅನ್ಬೇಕು ನೋಡಮ್ಮ. ಎಲ್ಲರೇ ಜಗಲಿ ಮ್ಯಾಗ ಇಡಿಸ್ತಾರ ಎಲ್ಲ ಒಯ್ದು. ಮತ್ತು ಹೊಳಿ ಕರೆಸ್ತಾರ ಹುಡುಗಿಗೆ. ತಂಗಿ ಚಾತ್ ಕೊಟ್ಟು ಕಳಿಸ್ರಿ ಹುಡುಗಿಗೆ ಅತ್ತಾರ ಅವ್ರು. ಯಾರು? ಹಿರಿಯರು. ಹುಡುಗಿ ಚಾ ತಗೊಂಡು ಬಂದ್ಕೇನೆ ಹೊಳಿ ಹೋಗೋ ಟೈಮ್ದಾಗ ಸ್ವಲ್ಪ ನಿಂದ್ರತ್ತಾರ ಅವ್ರು. ಜರ ನಿಂದ್ರ ತಂಗಿ ನಿನ್ಗೆ ಚೆಕ್ ಮಾಡ್ಬೇಕಾಗ್ಯದ. ಏನ್ ಚೆಕ್? ಜರ ತಿರುಗೇಡಿ ಬಾ ನೋಡಮ್ ನಾ ಮುಂದತ್ತಾರ ಅವ್ರು. ಯಾಕ ಪುಸುಗನೆ ಕಾಲಿಗೆ ಡಾಂಕ್ ಇತ್ತಂದ್ರೆ ಏನ್ ಮಾಡ್ತೀರಿ? ಮಣದಿತ್ತಂದ್ರ ಎಲ್ಲಿದ ಕಿಲಾಪ ಅವ್ನು ಮೊದಲೇ ಪಾಸ್ ಮಾಡ್ಬೇಕಾದ್ರೆ ಹಿಂಗೆಲ್ಲ ಚೆಕ್ ಮಾಡ್ತಾರ ಅವ್ರು. ಅದ್ರಾಗ ಅವ್ರು ಏನ್ ಮಾಡ್ತಾರ? 2 ಕಾಲು ಜೋಡಿಸಿ ನಿಂದ್ರು ತಂಗಿ ಇರ್ತಾರ ಅವ್ರು. 2 ಕಾಲು ಜೋಡಿಸಿ ನಿಂದ್ರತ್ ಯಾಕೆ ಹೇಳ್ಯಾರ ಹಿರಿಯರು? ಜರ್ ಕರ್ತ ಕಿರ್ಬಾಳಿ ಎತ್ತರ ಇತ್ತಪ್ಪ ಅಂತಂದ್ರ ನಡ್ಮದಿನದ ದೀಪ ಹಚ್ಚಿ ಹಾರಿ ಹೋತಾಳ ಈಕಿ ಲೌಡಿ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರ? ಅದು ಹೆಬ್ಬಾಳ ಮಾತ್ರ ಅಂತರ ಇರಬಾರ್ದು ತಿಳ್ಕೊಂಡು ಚೆಕ್ ಮಾಡ್ಲಕತ್ತಾರ ಈಕಿ. ಹೌದಲ್ರಿ? ಮಾಡ್ಯಾರಿಲ್ಲ? ಮತ್ತ ಇವ್ರು ಹೋಗುದ್ರೊಳಗಾಗಿ ಈಕಿ ಮರದಾಗ ಏನಾರ ಹೈಕೊಂಡು ಕೇರ್ಲಕತ್ತಿಳ ಅಂದ್ರ ಅದು ಕನ್ಯಾ ಚಲೋ ಆದತ್ತಾರ ಹಿರಿಯರು. ಮತ್ತ ಈಕಿ ಹೋಗುದ್ರೊಳಗ ಬಗಲ ಕೂಸಿ ಹೊತ್ಕೊಂಡು ಕೂತಿದ್ರಂದ್ರ ಇದು ಹುಡುಗಿ ಚಲೋ ಆದಪ್ಪ, ಪಾಸ್ ಮಾಡಮತ್ತಾರ. ಮತ್ತ ಈಕಿ ಹೋಗುದ್ರೊಳಗ
ಗಂಗಾಳದಾಗ ಅನ್ನ ಹಾಯ್ಕೊಂಡಿಗೆ ಸಿಕ್ಕಂಗೆ ತಿರ್ಲಾಕತ್ತಿತ್ತು ರಾಕ್ಷಸನಂಗಂದ್ರ ಏನಂತಾರ್ರಿ ಬ್ಯಾಡ ಅಂತಾರ ಕ್ಯಾಟ್ ರಾಕ್ಷಸ ಹುಟ್ಟದಂಗೆ ಕಾಣ್ತದ ಮರ ಹೆಂಗಸ ಬ್ಯಾಡ ಇದು ನಪಾಸ್ ಮಾಡತ್ತಾರ ಒಳಗ ಜಗಳ ಅಂತಾರಿಲ್ಲ ಜಳಕ ಮತ್ತೀಗ ಹೋಗೋದ್ರೊಳಗೆ ಕೂದಲ ಬಿಟ್ಕೊಂಡಿಕ್ಕಿರ ಬಚ್ಚಲ್ಲ ಜಳಕ ಮಾಡ್ಲಕತ್ತಿತ್ತಂದ್ರ ಏನಂತಾರ್ರಿ ಕ್ಯಾಟ್ ರಾವ್ಕೊಂಡಿದ್ದಂಗೆ ಕಾಣ್ತದ ಮರ ಬ್ಯಾಡ ಇದಕ್ಕ ನಪಾಸ್ ಮಾಡತ್ತಾರ ಇವೆಲ್ಲ ಪರೀಕ್ಷೆ ಮಾಡ್ಬೇಕಾಗ್ಯದ ಈಕಿಗೆ ಹೌದಲ್ರಿ ಹಿಂಗ ಈಕಿನಂಗ ಎಲ್ಲಾರ ನಮ್ಮ ಗಂಡಿಗೆ ಯಾರು ಚೆಕ್ ಮಾಡ್ಲಕತ್ತಾರೇನು ಮಾಡ್ತಾರೇನು ಏ ಮಾಡಂಗಿಲ್ಲಪ್ಪ ನೀನೇ ಹೆಚ್ಚಿದ್ದಪ್ಪ ಅಂತಂದ್ರೆ ಚೆಕ್ ಮಾಡ್ಬೇಕಾಗಿತ್ತು ನೋಡಮ್ಮ ಹೇಳ್ತಾರಲ್ರಿ ಹಿರಿಯರು ಏನತ್ತ ಏ ಏನ್ ಹುಡುಗ ನಾವು ಹೋರಿ ಇದ್ದಪ್ಲಲ್ಲ ಹುಡುಗ ಅಂತಾರ ಹಾ ಇದೇ ಹೆಣ್ಣಿಗೆ ಏ ನೋಡ್ರು ಮತ್ತೆ ಹೋಗಿ ಚೆಕ್ ಮಾಡ್ರಿ ಹ್ಯಾಂಗದ ಹುಡುಗಿ ನೋಡ್ಬರ್ರಿ ಅಂತಾರ ಹೌದು ಅದೇ ಹುಡುಗಾಗ ಏ ಏನ್ ನೋಡ್ತೀವ ಹುಡುಗ ಹೋರಿ ಇದ್ದಪ್ಲಲ್ಲ ಹೋರಿ ಈಗ ಅಂತಾರ ಹಿಂಗ ನಮ್ಮ ಚಂದ್ರಕಾಂತ್ 2 ಫೇಲ್ ಆಗ್ಯಾವ್ರಿ ಹಿಂಗ ಚೆಕ್ ಮಾಡಕ್ ಹೋಗಿ ಅದಕ್ಕ ಇಷ್ಟು ಎಲ್ಲ ನಿನಗ ನಮ್ಮ ಚೌಕಟ್ಟಿನಾಗ ಇರ್ಬೇಕಾಗ್ಯದ ನೀ ಹೌದಲ್ರಿ ಮಾಸ್ತರ ನಮ್ಮ ಗಂಡಿಗೆ ಎಲ್ಲರ ನಿಮ್ಮ ಹೆಣ್ಮಕ್ಳು ಯಾರ ಚೌಕಟ್ಟಿನಾಗ ಇಟ್ಕೊಂಡು ದುಡಿಸ್ಕೊಂಡಾರೇನು ಬ್ಯಾಡ ನೀ 21 ವರ್ಷ ತನಕ ನಿಮ್ಮ ಅವ್ವ ಅಪ್ಪನ ಬಲ್ಯಾಕ ಬೆಳೆದಿದಿ ಹೌದಲ್ರಿ ಬೆಳೆದಾರ 70 ವರ್ಷ ತನಕ ನಮ್ಮ ಅಪ್ಪ ಸದಕ ಸಾಕಲ್ಕತ್ತ ನಿನಗ ಏನ್ ಆಪಸ್ ಹಚ್ಚೋ ಏನ್ ಇಕ್ಕಿ ಹಚ್ಚ್ರಿ ಏನ ಮಾಪೆ ಹಚ್ಚಿಗಲ್ರಿ ಮಾಸ್ತರ 21 ವರ್ಷ ಹಿಡಿಬೇಕಾದ್ರೆ ದುರ್ಲಭ ಆಗ್ಯದ ನಿಮ್ಮ ಅವ್ವ ಅಪ್ಪಗ 70 ವರ್ಷ ತನಕ ಅವ ಸಲುತ್ತಾನಂದ್ರೆ ಅವನ ಬಲ್ಯಾಕ ಕೆಟ್ಟ ತಾಕತ್ತಿರ್ಬೇಕು ನೋಡೋಣ ಏನೇನು ಹೇಳ್ತಾವ ಹೆಂಗೆ ಜಿಗಿದಾಡ್ತಾವ ಮಾಸ್ತರ ಸಣ್ಣ ಏ ಬಾಜರ್ಕಾಗಿ ಬಲು ಹೆಗ್ಗಿಲ ಬಂದಿದೆ ಹುಡುಗಿ ಸಂತಿ ಮಾಡವಳೆ ಹವದು ಸಂತಿ ಮಾಡವಳೆ ಕಡಲು ದಾಟಿ ಕಲಿ ಇಲ್ಲದೆ ನೀವು ಚಕ್ರದಿಂದಾಗ್ರೆ ಕಲಿಯಾಕ ಕಾಲಿಗೆ ಕಾಲ ಹೀಗೆ ಏಸೋ ಕಾಲ ಅದು ಮುದಲ ಮರ್ತಿದೆ ಬಿದ್ದು ಪರಕ ಹುಡುಗಿ ಮುದಲ ಮರ್ತಿದೆ ಬಿದ್ದು ಪರಕ ಗದ್ದಲ ಮುಚ್ಚಲ್ಲ ಗದ್ದಲೆ ಎದ್ದೀತು ತಿತಿ ತಗಿರೆ ಪಾಸಂಗ ಪುರಬಣ ಜಗನ ತಕಡಿ ಬಾಳ ಬಾಳಲೇವ ಅವನು ದೊಡ್ಡ ವ್ಯಾಪಾರ ಹಗಲೆಲ್ಲ ವ್ಯಾಪಾರ ತಲೆ ಕರ್ಸತಾನ ಕರೆಯುವುದಕ್ಕ ಹೋಗಿಲ್ಲ ಅವದು ಹೋಗಿಲ್ಲ ಅವನ ಹೊರತ ಹುಡುಗಿದು ಸಾಗಿಲ್ಲ ಎಲ್ಲೆಲ್ಲಿ ಸಾಗಿಲ್ಲ ಸೃಷ್ಟಿ ಸಲವು ಹಂತ ಶ್ರೇಷ್ಠ ಸೌಕಾರಗ ಕೊಡಗೈಧಾರಿ ಅಂತ ಕರುಣಾರು ಹುಡುಗಿ ಕೊಡಗೈಧಾರಿ ಅಂತ ಕರೆದಾರು ಯಾತಕ್ಕಾಗಿ ಬಂದಿರಿ ಹೇಳ ಹುಡುಗಿ ಸರ್ವ ಸಭಾಯಲ್ಲೇ ನೆರೆದಾರು ಹುಟ್ಟಿ ಬಂದು ನಿನ್ನ ಕಷ್ಟ ನೀಗಬೇಕಾದ್ರ ಏನ್ ಮಾಡ್ಬೇಕಾಗದ್ರಿ ಗಟ್ಟಿ ಹಿಡಕೋರ ಗೋರವೇನ ಪಾದ ಹುಡುಗಿ ಗಟ್ಟಿ ಹಿಡಕೋರ ಗೋರವೇನ ಪಾದ ಹುಟ್ಟಿ ಬರಲಾರದಂತೆ ಸುಟ್ಟ ಬಿಡತನವ ಸುಟ್ಟ ಬೀಜನಾಟದು ಹುಟ್ಟಿ ಬರಲಾರದಂತೆ ಸುಟ್ಟ ಬಿಡತನವ ಸುಟ್ಟ ಬೀಜನಾಟದು ಅದಕ್ಕೆ ಮತ್ತೇನು ಹೇಳಾರ್ತಮ್ಮ ಮತ್ತೆ ಹೇಳ್ತಾರ ಮಾಸ್ತರ ಈ ನೀರ್ ಅಂದ್ರೆ ಹೆಣ್ಣ ಅಂತ ಅವ್ರ ಹೇಳ್ತಾರ ನೀರ್ ಹೆಣ್ಣು ಈಗ ನಮಗ ಸಮಸ್ಯೆ ಹೊಂಟದ ಹೆಂಗ ಈಗ ಮುಂಜಾನೆ ಒಂದ್ 4 ಹನಿ ಮಳಿ ಬಂದದ ಹೌದು ಬಂದದ ಅಲ್ಲಿ ಮಳಿ ಅಂದಾರ ಇಲ್ಲಿ ತೆಳಗ್ ಬಿದ್ದ ಮೇಲೆ ಏನಂದಾರ ಇವ್ರು